ನಮಸ್ಕಾರ ಗುರುವೆ, ಹೇಗಿದ್ರೆ ಎಲ್ರೂ. ನಾನಿವತ್ತು ಸುಮ್ಮನೆ ಕೂತಿದ್ದೆ ಮನೇಲಿ. ಸೊ ಹಾಗೆ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಇದು ನನ್ನ ಫಸ್ಟ್ ವಿಡಿಯೋ. ನಿಮ್ಗೆ ಇಷ್ಟ ಆಗುತ್ತೇನೋ ಗೊತ್ತಿಲ್ಲ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ನನ್ನ ಬೈಕ್ ಸ್ವಲ್ಪ ಪ್ರಾಬ್ಲಮ್ ಬಂದಿದೆ. ಇವತ್ತು ರೆಡಿ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಬ್ರೇಕ್ದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಇದೆ, ಕ್ಲಚ್ ಪ್ರಾಬ್ಲಮ್ ಇದೆ. ಸೊ ಅದಕ್ಕೆ ಮೆಕ್ಯಾನಿಕ್ ಹತ್ರ ಹೋಗಿ ಹಾಗೆ ಚೆಕ್ ಮಾಡಿಸ್ಕೊಂಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಇವತ್ತು. ನೋಡೋಣ ಹೇಗಾಗುತ್ತೆ, ಏನು ಕತೆ ಅಂತ. ಸೊ ಲೆಟ್ಸ್ ಗೋ, ಸಿಗೋಣ. 5 minutes later. ಇದೆ ನಮ್ಮ ಇರಾವತ ಯಮಹಾ FZ S 150cc ಗಾಡಿ ಇದೆ. ಸೊ ಇದು ಸ್ವಲ್ಪ ಲೂಸ್ ಆಗಿದೆ, ಫ್ರಂಟ್ ಬ್ರೇಕು. ಇದನ್ನ ರೆಡಿ ಮಾಡಿಸ್ಬೇಕು ಇವಾಗ. ನಿಮ್ಗೆ ಅದು ಡಿಫ್ರೆನ್ಸ್ ಗೊತ್ತಾಗ್ತಿದೆ ಏನು ಅಂತ ಗೊತ್ತಿಲ್ಲ, ಆದರೆ ಇಲ್ಲಿ ಸ್ವಲ್ಪ ಲೂಸ್ ಆಗಿದೆ ನೋಡಿ. ನಾನು ಈ ಯಮಹಾ FZ ಗಾಡಿ ತೊಗೊಂಡು ಒಂದು 10 ವರ್ಷ ಆಯಿತು. ಒಳ್ಳೆ ಸರ್ವಿಸ್ ಕೊಟ್ಟಿದೆ. ತೊಗೊಂಡಿದ್ದು ಮೈಸೂರಲ್ಲಿ, ಏನಕ್ಕೆ ನಾನು ಮೈಸೂರವನು. ಬಟ್ ಬೆಂಗಳೂರಿಗೆ ಶಿಫ್ಟ್ ಆದಾಗ ಗಾಡಿನೂ ಶಿಫ್ಟ್ ಮಾಡಿಬಿಟ್ಟೆ. ಸೊ ಬೆಂಗಳೂರು ಕೆಲಸ ಆದಮೇಲೆ ನಾರ್ಮಲಿ ಕ್ಯಾಬಲ್ಲಿ ಓಡಾಡ್ತಿದ್ದೆ. ಆಫೀಸ್ ಕ್ಯಾಬ್ಸ್ ಇರ್ತಿತ್ತು. ಸೊ ಬೈಕ್ದಷ್ಟು ಯೂಸ್ ಅನಿಸ್ತಾ ಇರಲಿಲ್ಲ. ಮನೆ ಹತ್ರ ಎಲ್ಲಾದರೂ ಓಡಿಸ್ತಿದ್ದೆ ಅಷ್ಟೇ, ತುಂಬ ಲಾಂಗೆಲ್ಲ ಹೋಗ್ತಿರಲಿಲ್ಲ. ತುಂಬ ಲಾಂಗ್ ಅಂದರೆ ಮೈಸೂರು ಟು ಬ್ಯಾಂಗ್ಳೂರು, ಇಲ್ಲ ಬ್ಯಾಂಗ್ಳೂರು ಟು ಮೈಸೂರು ಅಷ್ಟೇ. ಅದೇ ಒಂದು 4-5 ಸಲ ಹೋಗಿದ್ದೀನಿ. ಅದು ಬಿಟ್ಟು ಮನೆ ಹತ್ರ, ಮನೆ ಸರೌಂಡಿಂಗ್ ಮಾತ್ರ ಓಡಿಸಿರೋದು. ಸೊ ಎಲ್ಲ ಗಾಡಿಗಳಿಗೂ ಒಂದೊಂದು ಲೈಫ್ ಅಂತ ಇರುತ್ತೆ. ಸೊ ನನ್ನ ಗಾಡಿಗೂ ಒಂದು 10 ವರ್ಷ ಆಯಿತು ಅಂದಾಗ ಸ್ವಲ್ಪ ಪ್ರಾಬ್ಲಮ್ಗಳು ಜಾಸ್ತಿನೇ ಆಗ್ತಾಯಿದೆ. ಒಂದು ಸಲ ಸರ್ವಿಸು ಕೊಟ್ಟರೆ ರೆಡಿ ಮಾಡಿಸ್ಕೊಂಡು ಬರ್ತೀನಿ, ಬಟ್ ಒಂದು ಸ್ವಲ್ಪ ಟೈಮಲ್ಲಿ ಇನ್ನೊಂದು ಏನಾದರೂ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಸೊ ಅದೇ ಥರ ಆಗ್ತಾನೇ ಇದೆ. ಸೊ ನೋಡೋಣ ಎಷ್ಟು ದಿವಸ ಆಗುತ್ತೆ ಅಷ್ಟು ದಿವಸ ಓಡಿಸೋದು. ಎಲ್ಲ ಡ್ರೈ ಆಗ್ಬಿಟ್ಟಿದೆ. ಸೊ ನಾನು ನಮ್ಮ ಮೆಕ್ಯಾನಿಕ್ ಹತ್ರ ಬಂದೆ. ನನ್ನ ಗಾಡಿನ ಯಾವಾಗಲೂ ರೆಗ್ಯುಲರಾಗಿ ಇವರೇ ಚೆಕ್ ಮಾಡೋದು. ಸೊ ನಮ್ಮ ಮನೆಯಿಂದ ಒಂದು 1 ಕಿಲೋಮೀಟ್ರ್ ಆಗ್ಬೋದು ಮೆಕ್ಯಾನಿಕ್ ಶಾಪ್ಗೆ. ಚೆನ್ನಾಗಿ ಮಾಡ್ತಾರೆ. ಸೊ ಇವಾಗ ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಫ್ಲೂಯಿಡ್ ಟ್ಯಾಂಕಲ್ಲಿ ಎಲ್ಲ ಫುಲ್ ಡ್ರೈ ಆಗಿದೆ, ಏನು ಲಿಕ್ವಿಡ್ ಕಂಟೆಂಟ್ ಏನೂ ಇಲ್ಲ ಅದರಲ್ಲಿ. ಸೊ ಇವಾಗೆಲ್ಲ ಕ್ಲೀನ್ ಮಾಡಿ ಅದಕ್ಕೆ ಹೊಸದಾಗಿ ಫ್ಲೂಯಿಡ್ ಹಾಕಿ ಕೊಡ್ತಾರೆ. ಸೊ ನೋಡೋಣ ಏನಾಗುತ್ತೆ ಅಂತ. ಸಿಲಿಂಡರ್ ಒಳಗಡೆ ಸ್ವಲ್ಪ ಗಲೀಜಿದ್ರೂ ಬ್ಲಾಕ್ ಆಗುತ್ತೆ. ಕೊನೆಗೆ ಗಾಡಿ ರೆಡಿ ಆಯಿತು. ಇವಾಗ ಮನೆಗೆ ಹೊರಟೆ. ಬ್ರೇಕ್ದೇನೋ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಸದ್ಯಕ್ಕೆ ಅಡ್ಜಸ್ಟ್ ಮಾಡಿ ಕೊಟ್ಟಿದ್ದಾರೆ. ನೋಡೋಣ ಎಷ್ಟು ದಿವಸ ಬರುತ್ತೆ ಅಷ್ಟು ದಿವಸ ಓಡಿಸೋದು. ನೆಕ್ಸ್ಟ್ ಟೈಮ್ ಸರ್ವಿಸ್ ಕೊಟ್ಟಾಗ ಗಾಡಿ ಫುಲ್ ಚೆಕ್ ಮಾಡಿಸ್ಬೇಕಷ್ಟೆ. ಸೊ ಫೈನಲಿ ಬೈಕ್ ಅಂತೂ ರೆಡಿ ಆಯಿತು. ಸ್ವಲ್ಪ ಫ್ಲೂಯಿಡ್ ಎಲ್ಲ ಹೊಟ್ಟೋಗ್ಬಿಟ್ಟಿತ್ತು. ನಾನು ಬೇರೆ ಗಾಡಿನ ಒಂದೂವರೆ ತಿಂಗಳು ನಿಲ್ಲಿಸ್ಬಿಟ್ಟಿದ್ದೆ, ಓಡಿಸ್ದೆ. ಸೊ ಇವಾಗೆಲ್ಲ ರೆಡಿಯಾಗಿದೆ. ಸ್ವಲ್ಪ ಬ್ಯಾಟ್ರೀಸ್ನೂ ವೀಕ್ ಆಗೋ ಥರ ಇದೆ. ಸೊ ಅದನ್ನೂ ಚೇಂಜ್ ಮಾಡಿಸ್ಬೇಕು. ಅದು ಬಿಟ್ಟು ಈ ವಿಡಿಯೋ ತುಂಬ ಚಿಕ್ಕ ವಿಡಿಯೋ ಆಗಿರುತ್ತೆ. ಒಂದು ಮ್ಯಾಕ್ಸಿಮಮ್ ಬಂದರೆ ಒಂದು 5 ನಿಮಿಷ ಬರ್ಬೋದು. Why? ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಜೊತೆ. ಹಾಗೇನಾದರೂ ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋ ಜೊತೆ ತುಂಬ ಲೆಂತಿ ಆಗಿರೋ ಕಂಟೆಂಟ್ ತೊಗೊಂಡು ಬರ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್.
ಬಾಯ್ ಬಾಯ್. ಕ್ಲಾಪ್ಸ್ ಹೊಡ್ರಿ ಸುಮ್ಮನೆ ಕೂತಿರಲ್ಲ.